ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ರುದ್ರ ಸಂಹಿತೆ. ಭಗವಾನ್ ಶಿವನು ಗಂಗಾವತರಣ ತೀರ್ಥದಲ್ಲಿ ತಪಸ್ಸಿಗಾಗಿ ಬರುವುದು, ಹಿಮವಂತನು ಅವನನ್ನು ಸ್ವಾಗತಿಸಿ ಪೂಜಿಸಿ ಹಾಗೂ ಸ್ತುತಿಸುವುದು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನಿ, ಹಿಮವಂತನ ಪುತ್ರಿ ಲೋಕಪೂಜಿತ ಶಕ್ತಿ ಸ್ವರೂಪೆ ಪಾರ್ವತಿಯು ಹಿಮಾಲಯನ ಮನೆಯಲ್ಲಿ ಇದ್ದು ಬೆಳೆಯತೊಡಗಿದಳು. ಆಕೆಗೆ 8 ವರ್ಷವಾದಾಗ ಸತಿಯ ವಿರಹದಿಂದ ಕಾತರನಾದ ಶಂಭುವಿಗೆ ಆಕೆಯ ಜನ್ಮದ ಸಮಾಚಾರ ಸಿಕ್ಕಿತು. ನಾರದನೇ, ಆ ಅದ್ಭುತ ಬಾಲಿಕೆ ಪಾರ್ವತಿಯನ್ನು ಹೃದಯದಲ್ಲಿರಿಸಿಕೊಂಡು ಅವನು ಮನಸ್ಸಿನಲ್ಲಿ ಅತ್ಯಂತ ಆನಂದವನ್ನು ಅನುಭವಿಸತೊಡಗಿದನು. ಆ ಸಮಯದಲ್ಲಿ ಲೌಕಿಕ ಗತಿಯನ್ನು ಆಶ್ರಯಿಸಿ ಶಂಭುವು ತನ್ನ ಮನಸ್ಸನ್ನು ಏಕಾಗ್ರಗೊಳಿಸಲು ತಪಸ್ಸನ್ನಾಚರಿಸಲು ಯೋಚಿಸಿದನು. ನಂದಿಯೇ ಮೊದಲಾದ ಕೆಲವು ಶಾಂತ ಪಾರ್ಷದರನ್ನು ಜೊತೆಗೆ ಕರೆದುಕೊಂಡು ಅವನು ಹಿಮಾಲಯದ ಉತ್ತಮ ಶಿಖರದಲ್ಲಿರುವ ಗಂಗಾವತರಣ ಅಂದರೆ ಗಂಗೋತ್ತರಿ ಎಂಬ ತೀರ್ಥಕ್ಕೆ ಬಂದನು. ಇಲ್ಲಿ ಹಿಂದೆ ಬ್ರಹ್ಮಧಾಮದಿಂದ ಕೆಳಗಿಳಿದು ಸಮಸ್ತ ಪಾಪರಾಶಿಗಳನ್ನು ನಾಶ ಮಾಡಲಿಕ್ಕಾಗಿ ಪರಮ ಪಾವನಿ ಗಂಗೆಯು ಮೊಟ್ಟ ಮೊದಲಿಗೆ ಭೂತಳದಲ್ಲಿ ಅವತರಿಸಿದ್ದಳು. ಶಿವನು ಜಿತೇಂದ್ರಿಯನಾಗಿ ಅಲ್ಲೇ ನೆಲೆಸಿ ತಪಸ್ಸನ್ನು ಪ್ರಾರಂಭಿಸಿದನು. ಅವನು ಆಲಸ್ಯರಹಿತನಾಗಿ ಚೇತನನು, ಜ್ಞಾನ ಸ್ವರೂಪನು, ನಿತ್ಯನು, ಜ್ಯೋತಿರ್ಮಯನು, ನಿರಾಮಯನು, ಜಗನ್ಮಯನು, ಚಿದಾನಂದ ಸ್ವರೂಪನು, ದ್ವೈತಹೀನನು, ಆಶ್ರಯರಹಿತನೂ ಆದ ತನ್ನ ಆತ್ಮಭೂತ ಪರಮಾತ್ಮನನ್ನು ಏಕಾಗ್ರ ಭಾವದಿಂದ ಚಿಂತಿಸತೊಡಗಿದನು. ಭಗವಾನ್ ಹರನು ಧ್ಯಾನಪರಾಯಣನಾದಾಗ ನಂದಿ, ಭೃಂಗಿ ಮೊದಲಾದ ಇತರ ಪಾರ್ಷದ ಗಣಗಳೂ ಕೂಡ ಧ್ಯಾನದಲ್ಲಿ ತತ್ಪರರಾದರು. ಆಗ ಕೆಲವು ಪ್ರಮಥ ಗಣಗಳು ಪರಮಾತ್ಮ ಶಂಭುವಿನ ಸೇವೆ ಮಾಡುತ್ತಿದ್ದರು. ಅವರೆಲ್ಲರೂ ಮೌನರಾಗಿರುತ್ತಿದ್ದರು. ಕೆಲವರು ಕಾವಲುಗಾರರಾದರು. ಇದೇ ಸಮಯದಲ್ಲಿ ಗಿರಿರಾಜ ಹಿಮಾಲಯನು ಹೆಚ್ಚಾಗಿ ಔಷಧಗಳುಳ್ಳ ಆ ಶಿಖರದಲ್ಲಿ ಭಗವಾನ್ ಶಂಭುವಿನ ಶುಭಾಗಮನವಾಗಿದೆ ಎಂದು ತಿಳಿದು ಅವನ ಕುರಿತು ಆದರ ಭಾವದಿಂದ ಅಲ್ಲಿಗೆ ಬಂದನು. ಬಂದಿರುವ ಗಿರಿರಾಜ ಹಿಮವಂತನು ಸೇವಕರೊಂದಿಗೆ ಭಗವಾನ್ ರುದ್ರನಿಗೆ ವಂದಿಸಿ ಪೂಜಿಸಿದನು ಹಾಗೂ ಅತ್ಯಂತ ಪ್ರಸನ್ನನಾಗಿ ಕೈಜೋಡಿಸಿಕೊಂಡು ಅವನನ್ನು ಸುಂದರ ಸ್ತೋತ್ರಗಳಿಂದ ಸ್ತುತಿಸಿದನು ಮತ್ತು ವಿನಂತಿಸಿಕೊಂಡನು. ಪ್ರಭೋ, ನೀನು ಇಲ್ಲಿಗೆ ಆಗಮಿಸಿದ್ದರಿಂದ ನನ್ನ ಸೌಭಾಗ್ಯದ ಉದಯವಾಗಿದೆ. ನೀನು ನನ್ನನ್ನು ಸನಾತನನ್ನಾಗಿಸಿದೆ. ನೀನು ದೀನವತ್ಸಲನಾಗಿರುವೆ ಎಂದು ಮಹಾತ್ಮರು ಸರಿಯಾಗಿಯೇ ಹೇಳಿರುವರಲ್ಲ. ಇಂದು ನನ್ನ ಜನ್ಮ ಜೀವನ ಎಲ್ಲವೂ ಸಫಲವಾಯಿತು, ಏಕೆಂದರೆ ನೀನು ಇಲ್ಲಿಗೆ ಆಗಮಿಸಲು ಮನ ಮಾಡಿರುವೆ. ಮಹೇಶ್ವರನೇ, ನನ್ನನ್ನು ನೀನು ತನ್ನ ದಾಸನೆಂದು ತಿಳಿದು ಶಾಂತ ಭಾವದಿಂದ ನನಗೆ ಸೇವೆಗಾಗಿ ಅಪ್ಪಣೆಯನ್ನು ಕೊಡು. ನಾನು ಅನನ್ಯ ಭಾವದಿಂದ ನಿನ್ನ ಸೇವೆ ಮಾಡುವೆನು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಗಿರಿರಾಜನ ಈ ಮಾತನ್ನು ಕೇಳಿ ಮಹೇಶ್ವರನು ಸ್ವಲ್ಪ ಕಣ್ಣು ತೆರೆದು ಸೇವಕರಹಿತ ಹಿಮವಂತನನ್ನು ನೋಡಿದನು. ಸೇವಕರೊಂದಿಗೆ ಗಿರಿರಾಜನನ್ನು ನೋಡಿ ಧ್ಯಾನ ಯೋಗದಲ್ಲಿ ಸ್ಥಿತನಾದ ಜಗದೀಶ್ವರ ವೃಷಭಧ್ವಜನು ಮುಗುಳ್ನಗುತ್ತಾ ಇಂತೆಂದನು. ಮಹೇಶ್ವರನು ಹೇಳಿದನು, ಶೈಲರಾಜನೇ, ನಾನು ನಿನ್ನ ಶಿಖರದ ಏಕಾಂತದಲ್ಲಿ ತಪಸ್ಸು ಮಾಡಲಿಕ್ಕಾಗಿ ಬಂದಿರುವೆನು. ಯಾರೂ ನನ್ನ ಬಳಿಗೆ ಬರದಂತೆ ನೀನು ವ್ಯವಸ್ಥೆ ಮಾಡು. ನೀನು ಮಹಾತ್ಮನು, ತಪಸ್ಸಿನ ಧಾಮನು, ಮುನಿಗಳಿಗೆ, ದೇವತೆಗಳಿಗೆ, ರಾಕ್ಷಸರಿಗೆ ಹಾಗೂ ಇತರ ಮಹಾತ್ಮರಿಗೆ ಆಶ್ರಯನೂ ಆಗಿರುವೆ. ದ್ವಿಜಾದಿಗಳು ನಿನ್ನ ಮೇಲೆ ಸದಾ ವಾಸಿಸುತ್ತಾ ಇರುತ್ತಾರೆ. ನೀನು ಗಂಗೆಯಿಂದ ಅಭಿಷಿಕ್ತನಾಗಿ ಸದಾ ಪವಿತ್ರನಾಗಿ ಹೋಗಿರುವೆ. ಬೇರೆಯವರಿಗೆ ಉಪಕಾರ ಮಾಡುವವನು, ಸಮಸ್ತ ಪರ್ವತಗಳಲ್ಲಿ ಸಾಮರ್ಥ್ಯಶಾಲಿ ರಾಜನಾಗಿರುವೆ. ಗಿರಿರಾಜನೇ, ನಾನು ಈ ಗಂಗಾವತರಣ ತೀರ್ಥದಲ್ಲಿ ನಿನ್ನ ಆಶ್ರಿತನಾಗಿ ಆತ್ಮ ಸಂಯಮ ಪೂರ್ವಕ ಸಂತೋಷದಿಂದ ತಪಸ್ಸನ್ನು ಮಾಡುವೆನು. ಶೈಲರಾಜನೇ, ಗಿರಿಶ್ರೇಷ್ಠನೇ, ನನ್ನ ತಪಸ್ಸು ಯಾವುದೇ ವಿಘ್ನ ಬಾಧೆಗಳಿಲ್ಲದೆ ನಡೆಯುವಂತಹ ವ್ಯವಸ್ಥೆಯನ್ನು ನೀನು ಪ್ರಯತ್ನಪೂರ್ವಕ ಮಾಡು. ಪರ್ವತ ಶ್ರೇಷ್ಠನೇ, ಇದೇ ನನ್ನ ಎಲ್ಲಕ್ಕಿಂತ ದೊಡ್ಡ ಸೇವೆಯಾಗಿದೆ. ನೀನು ಮನೆಗೆ ಹೋಗಿ ನಾನು ಹೇಳುವುದನ್ನು ಪ್ರೀತಿಯಿಂದ ಉತ್ತಮವಾಗಿ ವ್ಯವಸ್ಥೆಯನ್ನು ಮಾಡು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಹೀಗೆ ಹೇಳಿ ಸೃಷ್ಟಿಕರ್ತನಾದ ಜಗದೀಶ್ವರ ಭಗವಾನ್ ಶಂಭುವು ಸುಮ್ಮನಾದನು. ಆಗ ಗಿರಿರಾಜನು ಶಂಭುವಿನಲ್ಲಿ ಪ್ರೇಮಪೂರ್ವಕ ಹೀಗೆ ಹೇಳಿದನು, ಜಗನ್ನಾಥನೇ, ಪರಮೇಶ್ವರನೇ, ಇಂದು ನಾನು ನನ್ನ ಪ್ರದೇಶದಲ್ಲಿ ಸ್ಥಿತನಾದ ನಿನ್ನನ್ನು ಸ್ವಾಗತಪೂರ್ವಕ ಪೂಜಿಸಿರುವೆನು. ಇದು ನನಗೆ ದೊಡ್ಡ ಸೌಭಾಗ್ಯದ ಮಾತಾಗಿದೆ. ಈಗ ನಿನ್ನಲ್ಲಿ ಇನ್ನೇನು ಪ್ರಾರ್ಥಿಸಲಿ? ಮಹೇಶ್ವರನೇ, ಎಷ್ಟೋ ದೇವತೆಗಳು ಭಾರಿ ಪ್ರಯತ್ನದಿಂದ ಮಹಾ ತಪಸ್ಸು ಮಾಡಿದರೂ ನಿನ್ನನ್ನು ಪಡೆದುಕೊಳ್ಳಲಾಗುವುದಿಲ್ಲ. ಅಂಥ ನೀನು ಇಲ್ಲಿ ಸ್ವತಃ ಉಪಸ್ಥಿತನಾಗಿರುವೆ. ನನಗಿಂತ ಹೆಚ್ಚಿನ ಸೌಭಾಗ್ಯಶಾಲಿಯೂ ಪುಣ್ಯಾತ್ಮನು ಬೇರೆ ಯಾರೂ ಇಲ್ಲ. ಏಕೆಂದರೆ ನೀನು ನನ್ನ ಪೃಷ್ಠಭಾಗದಲ್ಲಿ ತಪಸ್ಸಿಗಾಗಿ ಉಪಸ್ಥಿತನಾಗಿರುವೆ.
ಪರಮೇಶ್ವರನೇ, ಇಂದು ನಾನು ನನ್ನನ್ನು ದೇವೇಂದ್ರನಿಗಿಂತಲೂ ಹೆಚ್ಚು ಭಾಗ್ಯವಂತನೆಂದು ತಿಳಿಯುವೆನು. ಏಕೆಂದರೆ ಸೇವಕ ಸಹಿತ ನೀನು ಇಲ್ಲಿಗೆ ಬಂದು ನನ್ನನ್ನು ಅನುಗ್ರಹಕ್ಕೆ ಭಾಗಿಯಾಗಿಸಿರುವೆ. ದೇವೇಶನೇ, ನೀನು ಸ್ವತಂತ್ರನಾಗಿರುವೆ. ಇಲ್ಲಿ ಯಾವುದೇ ವಿಘ್ನ ಬಾಧೆಗಳಿಲ್ಲದೆ ಉತ್ತಮ ತಪಸ್ಸು ಮಾಡು. ಪ್ರಭೋ, ನಾನು ನಿನ್ನ ದಾಸನು, ಆದ್ದರಿಂದ ಸದಾಕಾಲ ನಿನ್ನ ಅಪ್ಪಣೆಯಂತೆ ಸೇವೆ ಮಾಡುವೆನು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಹೀಗೆ ಹೇಳಿ ಗಿರಿರಾಜ ಹಿಮಾಲಯನು ಕೂಡಲೇ ತನ್ನ ಮನೆಗೆ ಹೋದನು. ಅವನು ತನ್ನ ಪ್ರಿಯ ಮೇನೆಗೆ ಎಲ್ಲ ವೃತ್ತಾಂತವನ್ನು ತಿಳಿಸಿದನು. ಬಳಿಕ ಶೈಲರಾಜನು ಜೊತೆಗಿರುವ ಪರಿಜನರನ್ನು ಸಮಸ್ತ ಸೇವಕರನ್ನು ಕರೆಸಿ ಅವರಿಗೆ ಸರಿಯಾಗಿ ಸಮಜಾಯಿಸಿದನು. ಹಿಮಾಲಯನು ಹೇಳುತ್ತಾನೆ, ಇಂದಿನಿಂದ ನನ್ನ ಪೃಷ್ಠಭಾಗದಲ್ಲಿರುವ ಗಂಗಾವತರಣ ಸ್ಥಾನದಲ್ಲಿ ನನ್ನ ಅಪ್ಪಣೆಯಿಲ್ಲದೆ ಯಾರೂ ಹೋಗಬಾರದು. ಇದನ್ನು ನಾನು ಸತ್ಯವಾಗಿ ಹೇಳುತ್ತಿದ್ದೇನೆ. ಯಾರಾದರೂ ಅಲ್ಲಿಗೆ ಹೋದರೆ ಆ ದುಷ್ಟನಿಗೆ ವಿಶೇಷವಾದ ಶಿಕ್ಷೆ ಕೊಡುವೆನು. ಮುನಿಯೇ, ಹೀಗೆ ತನ್ನ ಸಮಸ್ತ ಗಣಗಳಿಗೆ ಶೀಘ್ರವಾಗಿ ನಿಯಂತ್ರಿಸಿ ಹಿಮವಂತನು ವಿಘ್ನ ನಿವಾರಣೆಗಾಗಿ ಮಾಡಿದ ಸುಂದರ ಪ್ರಯತ್ನವನ್ನು ಹೇಳುವೆನು ಕೇಳು. ಹಿಮವಂತನು ಪಾರ್ವತಿಯನ್ನು ಶಿವನ ಸೇವೆಯಲ್ಲಿ ನೇಮಿಸಲು ಅವನಲ್ಲಿ ಅಪ್ಪಣೆ ಕೇಳುವುದು. ಶಿವನು ಸಕಾರಣವಾಗಿ ಈ ಪ್ರಸ್ತಾಪವನ್ನು ಒಪ್ಪದಿರುವುದು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಅನಂತರ ಶೈಲರಾಜ ಹಿಮಾಲಯನು ಉತ್ತಮ ಫಲಪುಷ್ಪಗಳನ್ನು ಎತ್ತಿಕೊಂಡು ತನ್ನ ಪುತ್ರಿಯೊಂದಿಗೆ ಹರ್ಷದಿಂದ ಭಗವಾನ್ ಹರನ ಬಳಿಗೆ ಹೋದನು. ಅಲ್ಲಿಗೆ ಹೋಗಿ ಅವನು ಧ್ಯಾನಪರಾಯಣ ತ್ರಿಲೋಕನಾಥ ಶಿವನಿಗೆ ನಮಸ್ಕರಿಸಿ ತನ್ನ ಅದ್ಭುತ ಕನ್ಯೆ ಕಾಳಿಯನ್ನು ಹೃತ್ಪೂರ್ವಕವಾಗಿ ಅವನ ಸೇವೆಯಲ್ಲಿ ಅರ್ಪಿಸಿದನು. ಫಲಪುಷ್ಪಗಳನ್ನು ಅವನ ಮುಂದಿರಿಸಿ ಮಗಳನ್ನು ಮುಂದೆ ಮಾಡಿ ಶೈಲರಾಜನು ಶಂಭುವಿನಲ್ಲಿ ಹೇಳಿದನು, ಭಗವಂತ, ನನ್ನ ಪುತ್ರಿಯು ಭಗವಾನ್ ಚಂದ್ರಶೇಖರನಾದ ನಿನ್ನ ಸೇವೆ ಮಾಡಲು ಉತ್ಸುಕಳಾಗಿದ್ದಾಳೆ. ಆದ್ದರಿಂದ ನಿನ್ನ ಆರಾಧನೆಯ ಇಚ್ಛೆಯಿಂದ ನಾನು ಈಕೆಯನ್ನು ಜೊತೆಗೆ ಕರೆತಂದಿರುವೆನು. ಇವಳು ತನ್ನ ಇಬ್ಬರು ಸಖಿಯರೊಂದಿಗೆ ನಿನ್ನ ಸೇವೆಯಲ್ಲಿ ಇರುವಳು. ಸ್ವಾಮಿ, ನನ್ನ ಮೇಲೆ ನಿನ್ನ ಅನುಗ್ರಹ ಇರುವುದಾದರೆ ಈ ಕನ್ಯೆಯ ಸೇವೆಗಾಗಿ ಆಜ್ಞೆಯನ್ನು ಕೊಡು. ಆಗ ಭಗವಾನ್ ಶಂಕರನು ಆ ಪರಮ ಮನೋಹರ ಕಾಮರೂಪಿಣಿ ಕನ್ಯೆಯನ್ನು ನೋಡಿ ಕಣ್ಣುಗಳನ್ನು ಮುಚ್ಚಿಕೊಂಡನು. ಹಾಗೂ ತನ್ನ ತ್ರಿಗುಣಾತೀತ ಅವಿನಾಶಿ ಪರಮತತ್ವಮಯ ಉತ್ತಮ ರೂಪವನ್ನು ಧ್ಯಾನಿಸಲು ಪ್ರಾರಂಭಿಸಿದನು. ಆ ಸಮಯದಲ್ಲಿ ಸರ್ವೇಶ್ವರನು, ಸರ್ವವ್ಯಾಪಿ ಜಟಾಜೂಟಧಾರಿ ವೇದಾಂತ ವೇದ್ಯನು, ಚಂದ್ರಕಲಾ ವಿಭೂಷಣನೂ ಆದ ಶಂಭುವು ಉತ್ತಮ ಆಸನದಲ್ಲಿ ಕುಳಿತು ಕಂಗಳನ್ನು ಮುಚ್ಚಿ ಧ್ಯಾನದಲ್ಲಿ ತೊಡಗಿದ್ದನು. ಇದನ್ನು ನೋಡಿ ಹಿಮಾಚಲನು ತಲೆಯನ್ನು ತಗ್ಗಿಸಿ ಪುನಃ ಅವನ ಚರಣಗಳಲ್ಲಿ ವಂದಿಸಿದನು. ಅವನ ಹೃದಯದಲ್ಲಿ ದೀನತೆ ಇಲ್ಲದಿದ್ದರೂ ಆಗ ಭಗವಂತನು ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸುವನೋ ಇಲ್ಲವೋ ಎಂಬ ಸಂಶಯದಲ್ಲಿ ಬಿದ್ದನು. ಉತ್ತಮವಾಗಿ ಮಾತನಾಡುವ ಗಿರಿರಾಜ ಹಿಮವಂತನು ಜಗತ್ತಿನ ಏಕಮಾತ್ರ ಬಂಧುವಾದ ಭಗವಾನ್ ಶಿವನಲ್ಲಿ ಇಂತೆಂದನು. ಹಿಮಾಲಯನು ಹೇಳಿದನು, ದೇವದೇವ ಮಹಾದೇವನೇ, ಕರುಣಾಕರ ಶಂಕರನೇ, ವಿಭೋ, ನಾನು ನಿನಗೆ ಶರಣು ಬಂದಿರುವೆನು. ಕಣ್ಣು ತೆರೆದು ನನ್ನ ಕಡೆಗೆ ನೋಡು. ಶಿವನೇ, ಶರ್ವನೇ, ಮಹೇಶನೇ, ಜಗತ್ತಿಗೆ ಆನಂದವನ್ನು ಕೊಡುವ ಪ್ರಭೋ, ಮಹಾದೇವನೇ, ನೀನು ಸಮಸ್ತ ಆಪತ್ತುಗಳನ್ನು ನಿವಾರಿಸುವವನಾಗಿರುವೆ. ನಾನು ನಿನಗೆ ನಮಸ್ಕರಿಸುತ್ತಿದ್ದೇನೆ. ಸ್ವಾಮಿ, ಪ್ರಭುವೇ, ನಾನು ನನ್ನ ಪುತ್ರಿಯ ಜೊತೆಗೆ ಪ್ರತಿದಿನವೂ ನಿನ್ನ ದರ್ಶನಕ್ಕಾಗಿ ಬರುವೆನು. ಇದಕ್ಕಾಗಿ ಅಪ್ಪಣೆಯನ್ನು ಕೊಡು. ಅವನ ಮಾತನ್ನು ಕೇಳಿ ದೇವದೇವ ಮಹೇಶ್ವರನು ಕಣ್ಣುಗಳನ್ನು ತೆರೆದು ಧ್ಯಾನವನ್ನು ನಿಲ್ಲಿಸಿ ಸ್ವಲ್ಪ ಯೋಚಿಸಿ ಇಂತೆಂದನು. ಮಹೇಶ್ವರನು ಹೇಳಿದನು, ಗಿರಿರಾಜನೇ, ನೀನು ನಿನ್ನ ಈ ಕುಮಾರಿಯನ್ನು ಮನೆಯಲ್ಲೇ ಬಿಟ್ಟು ನಿತ್ಯವೂ ನನ್ನ ದರ್ಶನಕ್ಕೆ ಬರಬಲ್ಲೆ. ಇಲ್ಲದಿದ್ದರೆ ನನ್ನ ದರ್ಶನವಾಗಲಾರದು. ಮಹೇಶ್ವರನ ಮಾತನ್ನು ಕೇಳಿ ಶಿವೆಯ ತಂದೆ ಹಿಮವಂತನು ನತಮಸ್ತಕನಾಗಿ ಭಗವಾನ್ ಶಿವನಲ್ಲಿ ಹೇಳಿದನು, ಪ್ರಭೋ, ಯಾವ ಕಾರಣದಿಂದ ನಾನು ಈ ಕನ್ಯೆಯ ಜೊತೆಗೆ ದರ್ಶನಕ್ಕೆ ಬರಬಾರದು? ಈಕೆಯು ನಿನ್ನ ದರ್ಶನಕ್ಕೆ ಯೋಗ್ಯಳಲ್ಲವೇ? ಹಾಗಿರುವಾಗ ಇವಳನ್ನು ಏಕೆ ತರಬಾರದು? ಇದು ನನಗೆ ತಿಳಿಯುತ್ತಿಲ್ಲ. ಇದನ್ನು ಕೇಳಿ ಭಗವಾನ್ ವೃಷಭಧ್ವಜ ಶಂಭುವು ನಗುತ್ತಾ ವಿಶೇಷವಾಗಿ ದುಷ್ಟಯೋಗಿಗಳಿಗೆ ಲೋಕಾಚಾರದ ದರ್ಶನವನ್ನು ಮಾಡಿಸಲು ಹಿಮವಂತನ ಬಳಿ ಹೇಳಿದನು. ಶೈಲರಾಜನೇ, ಈ ಕುಮಾರಿಯು ಸುಂದರಾಂಗಿಯೂ ಚಂದ್ರಮುಖಿಯೂ ಶುಭ ಲಕ್ಷಣಗಳಿಂದ ಕೂಡಿದವಳೂ ಆಗಿದ್ದಾಳೆ. ಅದಕ್ಕಾಗಿ ಇವಳನ್ನು ನನ್ನ ಬಳಿಗೆ ನೀನು ಕರೆತರಬಾರದು. ಅದಕ್ಕಾಗಿ ನಾನು ಈಕೆಯನ್ನು ಪದೇ ಪದೇ ತಡೆಯುತ್ತಿದ್ದೇನೆ. ವೇದ ಪಾರಂಗತ ವಿದ್ವಾಂಸರು ನಾರಿಯನ್ನು ಮಾಯಾರೂಪಿಣಿ ಎಂದು ಹೇಳಿರುವರು. ವಿಶೇಷವಾಗಿ ಯುವತಿ ಸ್ತ್ರೀಯು ತಪಸ್ವಿಗಳ ತಪಸ್ಸಿನಲ್ಲಿ ವಿಘ್ನವನ್ನೊಡ್ಡುವವಳಾಗಿದ್ದಾಳೆ. ಗಿರಿಶ್ರೇಷ್ಠನೇ, ನಾನು ತಪಸ್ವಿಯೂ ಯೋಗಿಯೂ ಸದಾ ಮಾಯೆಯಿಂದ ನಿರ್ಲಿಪ್ತನೂ ಆಗಿ ಇರುವವನು. ನನಗೆ ಯುವತಿ ಸ್ತ್ರೀಯಿಂದ ಏನು ಪ್ರಯೋಜನ?
ತಪಸ್ವಿಗಳ ಶ್ರೇಷ್ಠ ಆಶ್ರಯ ಹಿಮಾಲಯನೇ. ಅದಕ್ಕಾಗಿ ಪುನಃ ಪುನಃ ನೀನು ಇಂಥ ಮಾತನ್ನಾಡಬಾರದು. ಏಕೆಂದರೆ ನೀನು ವೇದೋಕ್ತ ಧರ್ಮದಲ್ಲಿ ಪ್ರವೀಣನೂ ಜ್ಞಾನಿಗಳಲ್ಲಿ ಶ್ರೇಷ್ಠನೂ ವಿದ್ವಾಂಸನೂ ಆಗಿರುವೆ. ಅಚಲರಾಜನೇ, ಸ್ತ್ರೀಯರ ಸಂಘದಿಂದ ಮನಸ್ಸಿನಲ್ಲಿ ಬೇಗನೆ ವಿಷಯ ವಾಸನೆ ಉಂಟಾಗುತ್ತದೆ. ಅದರಿಂದ ವೈರಾಗ್ಯವು ನಷ್ಟವಾಗುತ್ತದೆ. ವೈರಾಗ್ಯವು ನಾಶವಾದಾಗ ಪುರುಷನು ಉತ್ತಮ ತಪಸ್ಸಿನಿಂದ ಭ್ರಷ್ಟನಾಗುವನು. ಅದಕ್ಕಾಗಿ ಹಿಮಶೈಲನೇ, ತಪಸ್ವಿಗಳು ಸ್ತ್ರೀಯರ ಸಂಘವನ್ನು ಮಾಡಬಾರದು. ಏಕೆಂದರೆ ಸ್ತ್ರೀಯು ಮಹಾವಿಷಯ ವಾಸನೆಯ ಮೂಲ ಹಾಗೂ ಜ್ಞಾನ ವೈರಾಗ್ಯಗಳನ್ನು ನಾಶ ಮಾಡುವವಳು. ಭವತ್ಯಚಲ ತತ್ಸಂಗಾದ್ ವಿಷಯೋತ್ಪತ್ತಿರಾಶುವೈ ವಿನಶ್ಯತಿ ಚ ವೈರಾಗ್ಯಂ ತಥೋ ಭ್ರಶ್ಯತಿ ಸತ್ತಪಃ ಅತಸ್ತಪಸ್ವಿನಾ ಶೈಲ ನ ಕಾರ್ಯ ಸ್ತ್ರೀಷು ಸಂಗತಿ ಮಹಾವಿಷಯ ಮೂಲಂ ಸಾ ಜ್ಞಾನ ವೈರಾಗ್ಯ ನಾಶಿನಿ. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಈ ವಿಧವಾದ ಅನೇಕ ಮಾತುಗಳನ್ನಾಡಿ ಮಹಾಯೋಗಿ ಶಿರೋಮಣಿ ಭಗವಾನ್ ಮಹೇಶ್ವರನು ಸುಮ್ಮನಾದನು. ದೇವರ್ಷಿಯೇ, ಶಂಭುವಿನ ಈ ನಿರಾಮಯ ನಿಸ್ಪೃಹ ನಿಷ್ಠುರ ವಚನವನ್ನು ಕೇಳಿ ಕಾಳಿಯ ತಂದೆ ಹಿಮವಂತನು ಚಕಿತನಾಗಿ ಸ್ವಲ್ಪ ವ್ಯಾಕುಲನಾಗಿ ಸುಮ್ಮನಾದನು. ತಪಸ್ವಿ ಶಿವನು ಹೇಳಿದ ಮಾತನ್ನು ಕೇಳಿ ಗಿರಿರಾಜ ಹಿಮವಂತನು ಚಕಿತನಾಗಿರುವುದನ್ನು ನೋಡಿ ಭವಾನಿ ಪಾರ್ವತಿಯು ಆಗ ಭಗವಾನ್ ಶಿವನಿಗೆ ವಂದಿಸಿ ವಿಶದವಾಗಿ ಮಾತುಗಳನ್ನಾಡಿದಳು. ಶಿವ ಪಾರ್ವತಿಯರ ದಾರ್ಶನಿಕ ಸಂವಾದ. ಶಿವನು ಪಾರ್ವತಿಗೆ ತನ್ನ ಸೇವೆಗಾಗಿ ಅಪ್ಪಣೆ ಕೊಡುವುದು ಹಾಗೂ ಪಾರ್ವತಿಯಿಂದ ಪ್ರತಿದಿನ ಭಗವಂತನ ಸೇವೆ. ಭವಾನಿಯು ಹೇಳಿದಳು, ಯೋಗಿಯೇ, ನೀನು ತಪಸ್ವಿಯಾಗಿಯೂ ಗಿರಿರಾಜನಲ್ಲಿ ಇದೆಂತಹ ಮಾತನಾಡಿದೆ. ಪ್ರಭೋ, ನೀನು ಜ್ಞಾನ ವಿಶಾರದನಾಗಿದ್ದರೂ ನಿನ್ನ ಮಾತಿಗೆ ಉತ್ತರವನ್ನು ನನ್ನಿಂದ ಕೇಳು. ಶಂಭೋ, ನೀನು ತಪಃಶಕ್ತಿಯಿಂದ ಸಂಪನ್ನನಾಗಿಯೇ ಭಾರೀ ತಪಸ್ಸನ್ನು ಮಾಡುತ್ತಿರುವೆನು. ಆ ಶಕ್ತಿಯಿಂದಲೇ ಮಹಾತ್ಮನಾದ ನಿನಗೆ ತಪಸ್ಸು ಮಾಡುವ ವಿಚಾರ ಉಂಟಾಗಿದೆ. ಎಲ್ಲ ಕರ್ಮಗಳನ್ನು ಮಾಡುವ ಆ ಶಕ್ತಿಯನ್ನೇ ಪ್ರಕೃತಿ ಎಂದು ತಿಳಿಯಬೇಕು. ಪ್ರಕೃತಿಯಿಂದಲೇ ಎಲ್ಲರ ಸೃಷ್ಟಿ, ಪಾಲನೆ ಮತ್ತು ಸಂಹಾರ ಆಗುತ್ತಾ ಇರುತ್ತದೆ. ಭಗವಂತನೇ, ನೀನು ಯಾರು ಮತ್ತು ಸೂಕ್ಷ್ಮ ಪ್ರಕೃತಿ ಏನು? ಇದನ್ನು ವಿಚಾರ ಮಾಡು. ಪ್ರಕೃತಿ ಇಲ್ಲದೆ ಲಿಂಗರೂಪಿ ಮಹೇಶ್ವರನು ಹೇಗಾಗಬಲ್ಲನು? ನೀನು ಸದಾ ಪ್ರಾಣಿಗಳ ಅರ್ಚನೀಯನೂ ವಂದನೀಯನೂ ಚಿಂತನೀಯನೂ ಆಗಿರುವುದು ಪ್ರಕೃತಿಯ ಕಾರಣದಿಂದಲೇ. ಇದನ್ನು ಸಹೃದಯನಾಗಿ ವಿಚಾರ ಮಾಡಿ ನಿನಗೆ ಹೇಳಬೇಕಾಗಿರುವುದನ್ನು ಹೇಳು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಪಾರ್ವತಿಯ ವಚನವನ್ನು ಕೇಳಿ ಮಹತ್ ಲೀಲೆಯನ್ನು ಮಾಡಲು ತೊಡಗಿರುವ ಪ್ರಸನ್ನ ಚಿತ್ತ ಮಹೇಶ್ವರನು ನಗುತ್ತಾ ಇಂತೆಂದನು. ಮಹೇಶ್ವರನು ಹೇಳುತ್ತಾನೆ, ನಾನು ಉತ್ಕೃಷ್ಟ ತಪಸ್ಸಿನ ಮೂಲಕವೇ ಪ್ರಕೃತಿಯನ್ನು ನಾಶ ಮಾಡುವೆನು ಹಾಗೂ ತತ್ವತಃ ಪ್ರಕೃತಿ ರಹಿತ ಶಂಭುವಿನ ರೂಪದಲ್ಲಿ ಸ್ಥಿತನಾಗಿದ್ದೇನೆ. ಆದ್ದರಿಂದ ಸತ್ಪುರುಷರು ಎಂದೂ ಯಾವಾಗಲೂ ಪ್ರಕೃತಿಯ ಸಂಗ್ರಹ ಮಾಡಬಾರದು. ಲೋಕಾಚಾರದಿಂದ ದೂರ ಹಾಗೂ ನಿರ್ವಿಕಾರನಾಗಿ ಇರಬೇಕು. ನಾರದನೇ, ಶಂಭುವು ಲೌಕಿಕ ವ್ಯವಹಾರಕ್ಕನುಸಾರ ಈ ಮಾತನ್ನು ಹೇಳಿದಾಗ ಕಾಳಿಯು ಮನಸ್ಸಿನಲ್ಲೇ ನಕ್ಕು ಮಧುರವಾಣಿಯಿಂದ ನುಡಿದಳು. ಕಾಳಿಯು ಹೇಳುತ್ತಾಳೆ, ಕಲ್ಯಾಣಕಾರಿ ಪ್ರಭೋ, ಯೋಗಿಯೇ, ನೀವು ಹೇಳಿದ ವಾಣಿಯು ಪ್ರಕೃತಿಯಲ್ಲವೇ? ಮತ್ತೆ ನೀವು ಅದರಿಂದ ಅತೀತ ಹೇಗಾಗುವಿರಿ? ಪ್ರಕೃತಿಯನ್ನು ಆಶ್ರಯಿಸಿಯೇ ಮಾತನಾಡುತ್ತಿರುವಿರಲ್ಲ. ಇದೆಲ್ಲ ಮಾತುಗಳನ್ನು ವಿಚಾರ ಮಾಡಿ ತಾತ್ವಿಕ ದೃಷ್ಟಿಯಿಂದ ಯಥಾರ್ಥವಾದುದನ್ನೇ ಹೇಳಬೇಕು. ಇದೆಲ್ಲವೂ ಸದಾ ಪ್ರಕೃತಿಯಿಂದ ಬಂಧಿತವೇ ಆಗಿದೆ. ಆದ್ದರಿಂದ ನೀವು ಏನನ್ನೂ ಮಾತನಾಡಬಾರದು, ಏನನ್ನೂ ಮಾಡಬಾರದು. ಏಕೆಂದರೆ ಮಾತನಾಡುವುದು, ಮಾಡುವುದು ಇದೆಲ್ಲ ವ್ಯವಹಾರಗಳು ಪ್ರಾಕೃತವೇ ಆಗಿವೆ. ನೀವು ತನ್ನ ಬುದ್ಧಿಯಿಂದ ಇದನ್ನು ತಿಳಿಯಿರಿ. ನೀವು ಕೇಳುವುದೆಲ್ಲ, ತಿನ್ನುವುದೆಲ್ಲ, ನೋಡುವುದೆಲ್ಲ, ಮಾಡುವುದೆಲ್ಲ ಪ್ರಕೃತಿಯ ಕಾರ್ಯವೇ ಆಗಿದೆ. ಸುಳ್ಳು ವಾದ ವಿವಾದ ಮಾಡುವುದು ವ್ಯರ್ಥವಾಗಿದೆ. ಪ್ರಭೋ, ಶಂಭೋ, ನೀವು ಪ್ರಕೃತಿಯಿಂದ ಅತೀತರಾಗಿದ್ದರೆ ಈ ಸಮಯ ಈ ಹಿಮಾಲಯ ಪರ್ವತದಲ್ಲಿ ತಪಸ್ಸು ಯಾತಕ್ಕಾಗಿ ಮಾಡುತ್ತಿರುವಿರಿ? ಹರನೇ, ಪ್ರಕೃತಿಯು ನಿಮ್ಮನ್ನು ನುಂಗಿಬಿಟ್ಟಿದೆ. ಆದ್ದರಿಂದ ನೀವು ತಮ್ಮ ಸ್ವರೂಪವನ್ನು ತಿಳಿಯಲಾರಿರಿ. ಈಶನೇ, ನೀವು ತನ್ನ ಸ್ವರೂಪವನ್ನು ತಿಳಿಯುವುದಿದ್ದರೆ ಏಕೆ ತಪಸ್ಸನ್ನು ಮಾಡುವಿರಿ? ಯೋಗಿಯೇ, ನನಗೆ ನಿಮ್ಮೊಂದಿಗೆ ವಾದ ವಿವಾದ ಮಾಡುವ ಅವಶ್ಯಕತೆ ಏನಿದೆ? ಪ್ರತ್ಯಕ್ಷ ಪ್ರಮಾಣ ದೊರೆತ ಮೇಲೆ ವಿದ್ವಾಂಸರು ಅನುಮಾನ ಪ್ರಮಾಣವನ್ನು ಒಪ್ಪುವುದಿಲ್ಲ. ಪ್ರಾಣಿಗಳೆಲ್ಲರ ಇಂದ್ರಿಯಗಳ ವಿಷಯವೆಲ್ಲವೂ ಜ್ಞಾನಿ ಪುರುಷರು ಬುದ್ಧಿಯಿಂದ ವಿಚಾರ ಮಾಡಿ ಪ್ರಾಕೃತವೆಂದೇ ತಿಳಿಯಬೇಕು. ಯೋಗೀಶ್ವರನೇ, ಹೆಚ್ಚು ಹೇಳುವುದರಿಂದ ಏನು ಲಾಭ? ನನ್ನ ಉತ್ತಮ ಮಾತನ್ನು ಕೇಳಿರಿ. ನಾನು ಪ್ರಕೃತಿಯಾಗಿದ್ದೇನೆ, ನೀವು ಪುರುಷರಾಗಿದ್ದೀರಿ. ಇದು ತ್ರಿವಾರ ಸತ್ಯವಾಗಿದೆ. ಇದರಲ್ಲಿ ಸಂಶಯವೇ ಇಲ್ಲ.
ನನ್ನ ಅನುಗ್ರಹದಿಂದಲೇ ಸಗುಣ ಮತ್ತು ಸಾಕಾರನೆಂದು ತಿಳಿಯುವಿರಿ. ನಾನಿಲ್ಲದೆ ನೀವು ನಿಷ್ಕ್ರಿಯರಾಗುವಿರಿ, ಏನನ್ನು ಮಾಡಲಾರಿರಿ. ನೀವು ಜಿತೇಂದ್ರಿಯರಾಗಿದ್ದರೂ ಪ್ರಕೃತಿಗೆ ಅಧೀನರಾಗಿ ಸದಾ ನಾನಾ ವಿಧದ ಕರ್ಮಗಳನ್ನು ಮಾಡುತ್ತಿರುವಿರಿ. ಹಾಗಿರುವಾಗ ನಿರ್ವಿಕಾರ ಹೇಗಾಗುವಿರಿ? ನನ್ನಿಂದ ಲಿಪ್ತ ಏಕೆ ಅಲ್ಲ? ಶಂಕರ, ನೀವು ಪ್ರಕೃತಿಯಿಂದ ಅತೀತನಾಗಿದ್ದೇನೆ ಎಂಬ ಮಾತು ಸತ್ಯವಾಗಿದ್ದರೆ ನಿಮಗೆ ನಾನು ಬಳಿಯಲ್ಲಿದ್ದರೂ ಕೂಡ ಹೆದರಬೇಕಾಗಿಲ್ಲ. ಬ್ರಹ್ಮದೇವರು ಹೇಳುತ್ತಾರೆ, ಪಾರ್ವತಿಯು ಹೇಳಿದ ಈ ಸಾಂಖ್ಯ ಶಾಸ್ತ್ರಕ್ಕನುಸಾರವಾದ ವಚನವನ್ನು ಕೇಳಿ ಭಗವಾನ್ ಶಿವನು ವೇದಾಂತ ಮತದಲ್ಲಿ ಸ್ಥಿತನಾಗಿ ಆಕೆಯಲ್ಲಿ ನುಡಿದನು. ಶಿವನು ಹೇಳುತ್ತಾನೆ, ಸುಂದರವಾಗಿ ಮಾತನಾಡುವ ಗಿರಿಜೆ, ನೀನು ಸಾಂಖ್ಯ ಮತವನ್ನು ಧರಿಸಿ ಹೀಗೆ ಮಾತನಾಡುತ್ತಿರುವೆಯಾದರೆ ಪ್ರತಿದಿನವೂ ನನ್ನ ಸೇವೆ ಮಾಡು. ಆದರೆ ಆ ಸೇವೆಯು ಶಾಸ್ತ್ರ ನಿಷಿದ್ಧವಾಗಬಾರದು. ಗಿರಿಜೆಯಲ್ಲಿ ಹೀಗೆ ಹೇಳಿ ಭಕ್ತರ ಮೇಲೆ ಅನುಗ್ರಹ ಮತ್ತು ಮನೋರಂಜನೆ ಮಾಡುವ ಭಗವಾನ್ ಶಿವನು ಹಿಮವಂತನಲ್ಲಿ ನುಡಿದನು. ಶಿವನು ಹೇಳಿದನು, ಗಿರಿರಾಜನೇ, ನಾನು ಇಲ್ಲೇ ನಿನ್ನ ಅತ್ಯಂತ ರಮಣೀಯ ಶ್ರೇಷ್ಠ ಶಿಖರದಲ್ಲಿ ಉತ್ತಮ ತಪಸ್ಸು ಹಾಗೂ ತನ್ನ ಆನಂದಮಯ ಪರಮಾರ್ಥ ಸ್ವರೂಪವನ್ನು ವಿಚಾರ ಮಾಡುತ್ತಾ ಸಂಚರಿಸುವೆನು. ಪರ್ವತರಾಜನೇ, ನೀನು ನನಗೆ ಇಲ್ಲಿ ತಪಸ್ಸು ಮಾಡಲು ಅನುಮತಿಯನ್ನು ಕೊಡು. ನಿನ್ನ ಅನುಮತಿ ಇಲ್ಲದೆ ಯಾರೂ ತಪಸ್ಸನ್ನು ಮಾಡಲಾರರು. ದೇವಾಧಿದೇವ ಶೂಲಧಾರಿ ಭಗವಾನ್ ಶಿವನ ಈ ಮಾತನ್ನು ಕೇಳಿ ಹಿಮವಂತನು ಅವನಿಗೆ ನಮಸ್ಕರಿಸಿ ಹೇಳಿದನು, ಮಹಾದೇವನೇ, ದೇವತೆಗಳು, ಅಸುರರು, ಮನುಷ್ಯರ ಸಹಿತ ಸಮಸ್ತ ಜಗತ್ತು ನಿನ್ನದೇ ಆಗಿದೆ. ತುಚ್ಛನಾದ ನಾನು ನಿನ್ನಲ್ಲಿ ಏನು ಹೇಳಲಿ? ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಗಿರಿರಾಜ ಹಿಮವಂತನು ಹೀಗೆ ಹೇಳಿದಾಗ ಲೋಕ ಕಲ್ಯಾಣಕಾರಿ ಭಗವಾನ್ ಶಂಕರನು ನಕ್ಕು ಬಿಟ್ಟನು ಹಾಗೂ ಆದರದಿಂದ ಅವನಲ್ಲಿ ಹೇಳಿದನು, ಈಗ ನೀನು ಮನೆಗೆ ಹೋಗು. ಶಂಕರನ ಅನುಮತಿಯನ್ನು ಪಡೆದು ಹಿಮವಂತನು ತನ್ನ ಮನೆಗೆ ಮರಳಿದನು. ಅವನು ಗಿರಿಜೆಯೊಂದಿಗೆ ಪ್ರತಿದಿನವೂ ಶಿವನ ದರ್ಶನಕ್ಕಾಗಿ ಬರುತ್ತಿದ್ದನು. ಕಾಳಿಯು ತನ್ನ ತಂದೆಯಿಲ್ಲದೆಯೂ ಇಬ್ಬರು ಸಖಿಯರೊಂದಿಗೆ ನಿತ್ಯವೂ ಶಂಕರನ ಬಳಿಗೆ ಬಂದು ಭಕ್ತಿಪೂರ್ವಕ ಅವನ ಸೇವೆಯಲ್ಲಿ ತೊಡಗುತ್ತಿದ್ದಳು. ನಂದೀಶ್ವರನೇ ಮೊದಲಾದ ಯಾವ ಗಣಗಳೂ ಆಕೆಯನ್ನು ತಡೆಯುತ್ತಿರಲಿಲ್ಲ. ಅಯ್ಯ, ಮಹೇಶ್ವರನ ಆದೇಶದಿಂದಲೇ ಹೇಗಾಗುತ್ತಿತ್ತು. ಪ್ರತಿಯೋರ್ವ ಗಣವೂ ಪವಿತ್ರತೆಯಿಂದ ಇದ್ದು ಅವನ ಆಜ್ಞೆಯನ್ನು ಪಾಲಿಸುತ್ತಿದ್ದರು. ವಿಚಾರ ಮಾಡಿದಾಗ ಪರಸ್ಪರ ಅಭಿನ್ನವಾಗಿ ಸಿದ್ಧವಾಗುವ ಸಾಂಖ್ಯ ಮತ್ತು ವೇದಾಂತ ಮತದಲ್ಲಿ ಶಿವ ಮತ್ತು ಶಿವೆಯರು ಸ್ಥಿರರಾಗಿ ಕಲ್ಯಾಣದಾಯಕ ಮಾಡಿದ ಸಂವಾದವು ಸರ್ವದಾ ಸುಖವನ್ನು ಕೊಡುವುದು. ಈ ಸಂವಾದವನ್ನು ನಾನು ಇಲ್ಲಿ ಹೇಳಿರುವೆನು. ಇಂದ್ರಿಯಾತೀತ ಭಗವಾನ್ ಶಂಕರನು ಗಿರಿರಾಜನು ಹೇಳಿದ್ದರಿಂದ ಅವನನ್ನು ಗೌರವಿಸಲು ಅವನ ಪುತ್ರಿಯನ್ನು ತನ್ನ ಬಳಿ ಇದ್ದು ಸೇವೆ ಮಾಡಲು ಸ್ವೀಕರಿಸಿದ್ದನು. ಕಾಳಿಯು ತನ್ನ ಇಬ್ಬರು ಸಖಿಯರೊಂದಿಗೆ ಚಂದ್ರಶೇಖರ ಮಹಾದೇವನ ಸೇವೆಗಾಗಿ ಪ್ರತಿದಿನ ಬಂದು ಹೋಗುತ್ತಿದ್ದಳು. ಆಕೆಯು ಭಗವಾನ್ ಶಂಕರನ ಚರಣಗಳನ್ನು ತೊಳೆದು ಆ ಚರಣಾಮೃತವನ್ನು ಪಾನ ಮಾಡುತ್ತಿದ್ದಳು. ಬೆಂಕಿಯಿಂದ ಕಾಯಿಸಿ ಶುದ್ಧಗೊಳಿಸಿರುವ ವಸ್ತ್ರದಿಂದ ಅಥವಾ ಬಿಸಿ ನೀರಿನಿಂದ ತೊಳೆದ ಬಟ್ಟೆಯಿಂದ ಅವನ ಶರೀರವನ್ನು ಮರ್ಜನ ಮಾಡಿ ಒರೆಸುತ್ತಿದ್ದಳು. ಮತ್ತೆ 16 ಉಪಚಾರಗಳಿಂದ ವಿಧಿವತ್ತಾಗಿ ಹರನನ್ನು ಪೂಜಿಸಿ ಪದೇ ಪದೇ ಅವನ ಚರಣಗಳಲ್ಲಿ ಪ್ರಣಾಮ ಮಾಡಿದ ಬಳಿಕ ಪ್ರತಿದಿನವೂ ತಂದೆಯ ಮನೆಗೆ ಮರಳುತ್ತಿದ್ದಳು. ಮುನಿಶ್ರೇಷ್ಠನೇ, ಈ ಪ್ರಕಾರವಾಗಿ ಧ್ಯಾನಪರಾಯಣನಾದ ಶಂಕರನ ಸೇವೆಯಲ್ಲಿ ತೊಡಗಿರುವ ಶಿವೆಯ ದೀರ್ಘವಾದ ಸಮಯ ಕಳೆದು ಹೋದರೂ ತನ್ನ ಇಂದ್ರಿಯಗಳನ್ನು ಸಂಯಮದಲ್ಲಿಟ್ಟುಕೊಂಡು ಹಿಂದಿನಂತೆಯೇ ಸೇವೆ ಮಾಡುತ್ತಿದ್ದಳು. ಮಹಾದೇವನು ಆಕೆಯನ್ನು ತನ್ನ ಸೇವೆಯಲ್ಲಿ ನಿತ್ಯ ತತ್ಪರಳಾಗಿರುವುದನ್ನು ನೋಡಿದಾಗ ಅವನು ದಯೆಯಿಂದ ಧ್ರುವಿತನಾಗಿ, ಈ ಕಾಳಿಯು ತಪಸ್ಸನ್ನು ಮಾಡಿ ಇವಳಲ್ಲಿ ಗರ್ವದ ಬೀಜವು ಉಳಿಯದಿದ್ದಾಗ ನಾನು ಈಕೆಯ ಪಾಣಿಗ್ರಹಣ ಮಾಡುವೆನು ಎಂದು ಯೋಚಿಸಿದನು. ಹೀಗೆ ವಿಚಾರ ಮಾಡಿ ಮಹಾಲೀಲಿಗೆಯನ್ನು ನಡೆಸುವ ಮಹಾಯೋಗೀಶ್ವರ ಭಗವಾನ್ ಭೂತನಾಥನು ತತ್ಕಾಲವೇ ಧ್ಯಾನದಲ್ಲಿ ಸ್ಥಿತನಾದನು. ಮುನಿಯೇ, ಪರಮಾತ್ಮ ಶಿವನು ಧ್ಯಾನದಲ್ಲಿ ತೊಡಗಿದಾಗ ಅವನ ಹೃದಯದಲ್ಲಿ ಬೇರೆ ಯಾವ ಚಿಂತನೆಯೂ ಇರಲಿಲ್ಲ. ಕಾಳಿಯು ಪ್ರತಿದಿನವೂ ಮಹಾತ್ಮ ಶಿವನ ರೂಪವನ್ನು ನಿರಂತರ ಚಿಂತಿಸುತ್ತಾ ಉತ್ತಮ ಭಕ್ತಿ ಭಾವದಿಂದ ಅವನ ಸೇವೆಯಲ್ಲಿ ತೊಡಗಿದ್ದಳು. ಧ್ಯಾನಪರಾಯಣ ಭಗವಾನ್ ಹರನು ಶುದ್ಧ ಭಾವದಿಂದ ಅಲ್ಲಿದ್ದುಕೊಂಡು ಕಾಳಿಯನ್ನು ನಿತ್ಯವೂ ನೋಡುತ್ತಿದ್ದನು. ಮತ್ತೆ ಹಿಂದಿನ ಚಿಂತೆಯನ್ನು ಮರೆತು ಅವಳು ಕಾಣುತ್ತಿದ್ದರೂ ಆಕೆಯನ್ನು ನೋಡುತ್ತಿರಲಿಲ್ಲ. ಅಷ್ಟರೊಳಗೆ ಇಂದ್ರಾದಿ ದೇವತೆಗಳು ಹಾಗೂ ಮುನಿಗಳು ಬ್ರಹ್ಮದೇವರ ಅಪ್ಪಣೆಯಂತೆ ಕಾಮದೇವನನ್ನು ಆದರದಿಂದ ಶಿವನಿದ್ದಲ್ಲಿಗೆ ಕಳಿಸಿದರು. ಅವರು ಕಾಮನ ಪ್ರೇರಣೆಯಿಂದ ರುದ್ರನೊಂದಿಗೆ ಕಾಳಿಯ ಸಂಯೋಗ ಮಾಡಿಸಲು ಬಯಸುತ್ತಿದ್ದರು. ಅವರು ಹೀಗೆ ಮಾಡುವುದರಲ್ಲಿ ಮಹಾಪರಾಕ್ರಮಿ ತಾರಕಾಸುರನಿಂದ ಬಹಳ ಪೀಡಿತರಾದುದೇ ಕಾರಣವಾಗಿತ್ತು.
ಮತ್ತು ಶಂಕರನಿಂದ ಮಹಾನ್ ಬಲಿಷ್ಠ ಪುತ್ರನ ಉತ್ಪತ್ತಿಯನ್ನು ಬಯಸುತ್ತಿದ್ದರು. ಕಾಮದೇವರು ಅಲ್ಲಿಗೆ ಹೋಗಿ ಎಲ್ಲ ಉಪಾಯಗಳನ್ನು ಪ್ರಯೋಗಿಸಿದನು. ಆದರೆ ಮಹಾದೇವನ ಮನಸ್ಸಿನಲ್ಲಿ ಕೊಂಚವೂ ಕ್ಷೋಭೆ ಉಂಟಾಗಲಿಲ್ಲ. ಬದಲಿಗೆ ಅವನು ಕಾಮದೇವನನ್ನು ಸುಟ್ಟು ಭಸ್ಮ ಮಾಡಿದನು. ಮುನಿಯೇ, ಆ ಸತಿ ಪಾರ್ವತಿಯು ಗರ್ವರಹಿತಳಾಗಿ ಅವನ ಆಜ್ಞೆಯಿಂದ ಬಹಳ ದೊಡ್ಡ ತಪಸ್ಸು ಮಾಡಿ ಶಿವನನ್ನು ಪತಿರೂಪದಲ್ಲಿ ಪಡೆದುಕೊಂಡಳು. ಬಳಿಕ ಆ ಪಾರ್ವತಿ ಪರಮೇಶ್ವರರು ಪರಸ್ಪರ ಅತ್ಯಂತ ಪ್ರೇಮದಿಂದ ಹಾಗೂ ಸಂತೋಷದಿಂದ ಇರತೊಡಗಿದರು. ಅವರಿಬ್ಬರೂ ಪರೋಪಕಾರದಲ್ಲಿ ತತ್ಪರರಾಗಿ ದೇವತೆಗಳ ಮಹಾನ್ ಕಾರ್ಯವನ್ನು ಸಿದ್ಧಗೊಳಿಸಿದರು.